ಶಿರಗುಪ್ಪಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ವೈದ್ಯಕೀಯ ಕ್ಷೇತ್ರದಲ್ಲಿ ಭೋಮಾಜ್ ಪರಿವಾರದ ಸೇವೆ ಶ್ಲಾಘನೀಯ. ಅಭಯಕುಮಾರ್ ಅಕಿವಾಟೆ. ಭೋಮಾಜ್ ಪರಿವಾರದ ಹಿರಿಯರಾದ ದಾದಾ ಭೋಮಾಜ್ ಅವರು ಬಡತನದಲ್ಲಿ ಕಷ್ಟಪಟ್ಟು ದುಡಿದು ತಮ್ಮ ಮುಂದಿನ ಪೀಳಿಗೆಗೆ ಶಿಕ್ಷಣ ನೀಡಿದರ ಪರಿಣಾಮವಾಗಿ ಇಂದು ಈ ಭಾಗದಲ್ಲಿ ಭೋಮಾಜ್ ಪರಿವಾರದ ಅನೇಕ ಹೆಸರಾಂತ ವೈದ್ಯರು ಸೇವೆ ನೀಡುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಭೋಮಾಜ್ ಕುಟುಂಬದವರ ಸೇವೆ ಶ್ಲಾಘನೀಯವಾಗಿದೆ ಎಂದು ಶಿರಗುಪ್ಪಿಯ ಹಿರಿಯ ನ್ಯಾಯವಾದಿ ಅಭಯಕುಮಾರ್ ಅಕಿವಾಟೆ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ನಾವೆಲ್ಲ ಚೈನಾ ನೋಡಿದ್ರೆ ಇದ್ರ ಬಂದಂತ ಡಾಕ್ಟರ ಬಹಳಷ್ಟು ಜನ ಭೋಮಾಜ ಯಾಕೆ ಮಾತಾಡ್ತೇನೆ ಅಂದ್ರೆ ಈ ಒಬ್ಬ ಅಜ್ಜ ತನ್ನ ಮಕ್ಕಳಿಗೆ ಶಿಕ್ಷಣ ಕೊಟ್ಟದಕ್ಕೆ ಬಾಹುಬಲಿ ಬಳಸಿ ಇದ್ಕೊಂಡು ನಮ್ಮ ಒಬ್ಬ ಡಾಕ್ಟರ್ದ ಒಂದು ಪ್ರಶಸ್ತಿ ಬಂದಿತ್ತು ಧಾರವಾಡದಾಗ. ಅವಾಗ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ನಮ್ಗೆ ಸಿಕ್ತು. ಈ ದಾದಾ ಬಾಯಪ್ಪ ಭೋಮಾಜ್ ಮತ್ತು ಅಮ್ಮಕ್ಕ ಈ ದಂಪತಿ ಬಹಳಷ್ಟು ಬಡತನದಲ್ಲಿ ತನ್ನ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಬಹಳ ಬಡತನದಲ್ಲಿ ಬಹಳ ಕಷ್ಟದಲ್ಲಿ ನಮ್ಮ ಮಕ್ಕಳಿಗೆ ಪರಿಸ್ಥಿತಿ ಬರಬಾರ್ದಂತ ಬಾಹುಬಲಿ ಕಳಿಸಿ ಬಾಹುಬಲಿ ಆಶ್ರಮದಲ್ಲಿ ಶಿಕ್ಷಣ ಪಡೆದ ಈ ನಮ್ಮ ಶರತ್ ಭೋಮಾಜ್ ಅವರ ಡ್ಯಾಡಿ ಆಗಲಿ, ನಮ್ಮ ಒಬ್ಬಟ್ಟ ಡ್ಯಾಡಿ ಆಗಲಿ, ಇವರೆಲ್ಲ ಡಾಕ್ಟರ್ ಆಗಿ ಈ ಬಹಳಷ್ಟು ಜನ ಭೋಮಾಜ್ ಫ್ಯಾಮಿಲಿಗಳು ಒಬ್ಬ ಡಾಕ್ಟರ್ ಮನೆ 4 ಡಾಕ್ಟರ್, ಓನ್ ಡಾಕ್ಟರ್ ಮನೆ 4 ಮಂದಿ, ಸಂಜೀವಿನಿ ಅಂದ್ರ ನಮ್ಮ ಒಬ್ಬಟ್ಟು ಸಿಸ್ಟರ್ ಅವ್ರ ಮಕ್ಕಳ ಹಳೆಯ ಮುಂದೆ ನಮ್ಮ ಮಗನ ಡಾಕ್ಟರ್ ಅವ್ರ ಇವೆಲ್ಲ ಕೂಡಿ ಒಂದು ಡಾಕ್ಟರ್ ಒಂದು ದೊಡ್ಡ ಔಷಧ ಇದೆ. ಇದಕ್ಕೆ ಕಾರಣ ಈ 3 ವರ್ಷ ದಾದಾ ಭೋಮಾಜ್. ನಾವು ನೋಡ್ತಿದ್ದೇವೆ ಯಾವಾಗ ಡಾಕ್ಟರ್ಗಳು ಅಂದ್ರೆ ಜಗನ್ನಾಥ್ ಭೋಮಾಜ ಈ ಹಾಸ್ಪಿಟಲ್ ಚಾಲು ಮಾಡುವ ಪಾಸ್ ನಾವಿದ್ದೇವೆ. ಬಹುಶಃ ಶಿವಮೊಗ್ಗ ಫಸ್ಟ್ ಹಾಸ್ಪಿಟಲ್ ಅವ್ರದಿರ್ಬೋದು. ಅದಕ್ಕಿಂತ ಮೊದಲ ದೊಡ್ಡಬಳೆ ಅಜ್ಜ ಬರ್ತಿರೋ ಹೋಮಿಯೋಪತಿ ಕೊಳೆ ಕೊಡ್ತಿರೋ ಇವರ ಎನ್.ಡಿ. ಭೋಮಾಜ್ ಅವರ ಹಾಸ್ಪಿಟಲ್ ಚಾಲು ಮಾಡಿದಾಗ ಬಹುತೇಕ ಊರಾಗ ಒಬ್ಬ ಡಾಕ್ಟರ್ ಇದ್ರು. ನಾವೆಲ್ಲ ಸಣ್ಣವರಿದ್ದೇವೆ. ಮನ್ಯಾಗ ಯಾರು ಅದಾರಿ ಬಂತಂದ್ರೆ ಡಾಕ್ಟರ್ ಕರ್ಕೊಂಡು ಡಾಕ್ಟ್ರಿಗೆ ಭಾಳ ಹೆಚ್ಚಾಗಿದ್ರಿ ಮನೆಗೆ ಬರೀ, ಒಂದು ಭಾಳ ಹೆಚ್ಚಾಗಿದ್ರಿ ಮನೆಗೆ ಬರೀ ಆಯ್ತಂದ್ರೆ ನಮ್ಮ ಎನ್.ಡಿ. ಭೋಮಾಜ್ ಸರ್ ಎಲ್ಲ ಪೇಷಂಟ್ ಮುಗಿಸಿ ಮನೆಗೆ ಬರೋ. ಮನೆಗೆ ಬಂದಾಗ ಏನು ಮಾಡ್ದ, ಅವ್ರು ಬಿಸಿಲು ತಂದ ಸೈಕಲ್ ಕಸ್ಕೊಂಡು ಮತ್ತು ಮನ್ಯಾಗ ಟ್ರೀಟ್ಮೆಂಟ್ ಕೊಟ್ಟಾಗ ಬಿಸಿಲು ವೈಟ್ ನಮಗೆ ಕಾಂಪಿಟೇಷನ್ ಆಗ್ತದೆ. ನಾವು ಹೋದ್ರ ಅಕ್ಕವಾಡ 4 ಇದ್ದಾಗ ಡಾಕ್ಟರ್ ಬಿಸಿಲು ತೊಗೊಂಡು ಹೋಗೋರು ಸೈಕಲ್ ಕರ್ಕೊಂಡು ಹೋದ್ರೆ ಒಂದು ವಿಶಿಷ್ಟ ಕೆಲಸ ಆಗ್ತಿತ್ತು. ಅವರು ರವಿವಾರ ದಿನಾಂಕ 5ರಂದು ತಾಲೂಕಿನ ಶಿರಗುಪ್ಪಿ ಗ್ರಾಮದ ಉಗಾರ ರಸ್ತೆಯಲ್ಲಿರುವ ಶ್ರೀ 1008 ಪಾರ್ಶ್ವನಾಥ ಜೈನ ಭವನದಲ್ಲಿ ಖಿದ್ರಾಪುರದ ದಾದಾ ಪಾಯಪ್ಪ ಭೋಮಾಜ್ ಮತ್ತು ಅಮ್ಮಕ್ಕ ದಾದಾ ಭೋಮಾಜ್ ಸಾರ್ವಜನಿಕ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಭೋಮಾಜ್ ಪರಿವಾರದ ವೈದ್ಯರ ಜೊತೆಗೆ ಮಿರಜಾಪಟ್ಟಣ ಮತ್ತು ಶಿರಗುಪ್ಪಿ ಗ್ರಾಮದ ವೈದ್ಯರೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬಹಳ ಅನುಕೂಲವಾಗಿದೆ ಎಂದರು. ಅವಾಗ ಎನ್.ಡಿ. ಭೋಮಾಜ್ ಅವರಿಗೆಲ್ಲರೂ ಹಿಂದೂರಪ್ಪ ಬರ್ತಿರು. ಅವರಲ್ಲಿ ಹಾಸ್ಪಿಟಲ್ ಚಾಲು ಮಾಡಿ ಬಹಳಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ರು. ಬರೀ ವೈದ್ಯಕೀಯ ಕ್ಷೇತ್ರ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ, ಸರ್ಕಾರ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳು ಕೆಲಸ ಮಾಡಿದ್ರು. ಬಹಳಷ್ಟು ವರ್ಷ ದಿಗಂಬರ ರಾಷ್ಟ್ರ ದಿಗಂಬರ ಜಯಂತಿ ಚೇರ್ಮನ್ ಇದ್ರು. ಪ್ರತಿ ಮಹಾವೀರ ಜಯಂತಿಯಲ್ಲಿ ಬಗ್ಗೆ ಯಾವ ಭಾಷಣ ಕೇಳುತ್ತಿದ್ದೆವು. ಅವಾಗ ಬಹಳ ಭಾಷಣ ಮಾಡೋದು ಯಾರ್ದಾಗಿದ್ರು. ನೇಮು ಡಾಕ್ಟರ್ ಭಾಷಣ ಕೇಳೋದಂದ್ರೆ ಎಲ್ಲರಿಗೂ ಒಂದು ವಿಶಿಷ್ಟವಾದಂಥ ಅನುಭವ ಇತ್ತು. ಅದ್ರ ಮೇಲೆ ನಮ್ಮ ಅನೇಕ ಶಿಕ್ಷಣ ಸಮಿತಿ ಒಳಗ ನಡುಕೊಂಡೊಳಗೆ ಅವರು ಮ್ಯಾನೇಜಿಂಗ್ ಕಮಿಟಿ ಒಳಗೆ ಹೋಗಿ ಅಭಿಷೇಕಿಸಿದ್ದಾರೆ. ಸರ್ಕಾರ ಕ್ಷೇತ್ರದೊಳಗ ಅಂದ್ರೆ ನಮ್ಮ ಮೋಹನ್ ಮತ್ತು ನಮ್ಮ ಒಬ್ಬಟ್ಟಿಯವರ ಡ್ಯಾಡಿ ಅವೆಲ್ಲ ನೇಮು ಡಾಕ್ಟರ್ ಇವರ ಎಲ್ಲ ಕ್ಷೇತ್ರದಾಗ ಕೆಲಸ ಮಾಡಿ ತಮ್ಮ ಮಕ್ಕಳಿಗೆ ಸಂಸ್ಥೆ ಜಯಶ್ರೀ ಬೆಳೆಯವರು ಅಂತ ಇದೆಲ್ಲ ಕಾರಣ ಅಂದ್ರೆ ಮಕ್ಕಳಿಗೆ ಕೊಟ್ಟಂತ ಸಂಸ್ಕಾರ. ಈ ಭೋಮಾಜ್ ಫ್ಯಾಮಿಲಿ ಯಾವಾಗ ಧಾರ್ಮಿಕ ಕ್ಷೇತ್ರ
ಡಾಕ್ಟರ್ಗಳಿಗೆ ನಾವು ಭೇಟಿ ಆಗಬೇಕಾದ್ರೆ ನಂಬರ್ ಹಚ್ಬೇಕು. ಬೇರೆದಾಗ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಬೇಕು ತೆಗಿದೆ 4 ತಾಸು ಕೊಡ್ಬೇಕು. ಆದರೆ ಈಗೀಗ ಡಾಕ್ಟರ್ಗಳು ನಮ್ಗೆ ಇಲ್ಲೇ ಮುಂದೆ ಇರೋದು ಹೇಳೋ ತಾತ್ಪರ್ಯ ಈ ಶಿಬಿರದಿಂದ ಏನು ಉಪಯೋಗ ಆಗಿಪ್ಪ ಅಂದ್ರೆ ಫೇಸ್ ಟು ಫೇಸ್ ನಾವು ಡಾಕ್ಟರ್ಗಳು ನೋಡ್ತೇವೆ. ಹೋಗಿ ಈಗ ನಾವು ಇಲ್ಲಿ ಕನ್ನಡ ಡಾಕ್ಟರ್ ಶಿವರಾಮ ತಾವು ಹೇಳೋ ಸಾಕು ನಂಬರ್ ಇದ್ರೆ ಸಿಟಿ ಪಾಸ್ ನಂಬರ್. ಆದರೆ ಈಗ ನಾವು ಮುಂದೆ ಇದ್ದಾರೆ ಅದಕ್ಕೆ ಅರೇಂಜ್ ಮಾಡಿ ಕ್ಲಿಯರ್ ಮಾಡಿದರೆ ಭೋಮಾಜ್ ಸಾರ್ವಜನಿಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಪದ್ಮರಾಜ್ ಪಾಟೀಲ್ तम अनिसिके हंचको एड्रू. शरीर बिघडल्यावर महत्व कळून त्याचा काहीही उपयोग नसतो. बिघडलेल्या मोडक्या भागावरच तुम्हाला तुमचं आयुष्य काढावं लागतं. असं होऊ नये म्हणून हे शिबिर तुम्हाला थोडक्या प्राथमिक अवस्थेतच त्याचा दुरुस्ती करून पुढे वाटचाल करता यावी म्हणून अशा हिशोबानं हे शिबिर केलं आहे. दुसरी महत्त्वाची गोष्ट अशी की ह्या भोमाज फॅमिलीमध्ये मी कनेक्टेड राहिलेलं आहे. हे फार मोठी भाग्याची गोष्ट आहे. कारण आतापर्यंत जगात आपण सगळे बघितले की पैशाकरता प्रॉपर्टीकरता भांडणारी आणि सेवेकरता भांडणारी फार लोक बघितले. पण आईवडिलांची प्रॉपर्टी न घेता त्याचा सदुपयोग करून लोकांच्या कल्याणाकरता त्याचा उपयोग करण्याचं ह्या फॅमिलीनं ठरवलं आणि त्याप्रमाणे वाटचाल चालू आहे. भोमाज फॅमिलीशी 5 पिढ्याशी माझा संपर्क राहिलेला आहे. याबद्दलही मी स्वतःला खूप भाग्यवान समजतो. आणखीन काही वर्ष आयुष्य मिळालं तर 6वी पिढी मला पाहायला मिळेल असं वाटतंय. बघूया फार काय वेळ तुमचा गेला. शरीराची महत्त्व जाणून घेऊन बिघडू नये आणि बिघडला तर लवकरात लवकर दुरुस्त करून घेऊन आयुष्य आपलं निरामय तंदुरुस्त अशा परिस्थितीमध्ये काढावं असं सगळ्यांना सदिच्छा व्यक्त करतो. ಶಿಬಿರವನ್ನ ಗಣ್ಯರು ಸಸಿಗೆ ನೀರೆರೆದು ಚಾಲನೆ ನೀಡಿದರು. ಮಧ್ಯಾಹ್ನ 2 ಗಂಟೆಯವರೆಗೆ ನಡೆದ ಶಿಬಿರದಲ್ಲಿ ಸುಮಾರು 400 ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು.
ಈ ವೇಳೆ ಡಾಕ್ಟರ್ ಜೆ.ಎನ್. ಭೋಮಾಜ್, ಡಾಕ್ಟರ್ ನೀತಾ ಭೋಮಾಜ್, ಡಾಕ್ಟರ್ ಎಂ.ಎನ್. ಭೋಮಾಜ್, ಡಾಕ್ಟರ್ ವೈಶಾಲಿ ಭೋಮಾಜ್, ಡಾಕ್ಟರ್ ಅರವಿಂದ್ ಲಾಂಡೆ, ಡಾಕ್ಟರ್ ಶೋಭಾ ಲಾಂಡೆ, ಡಾಕ್ಟರ್ ಶರದ್ ಭೋಮಾಜ್, ಡಾಕ್ಟರ್ ಪದ್ಮಪ್ರಿಯಾ ಭೋಮಾಜ್, ಡಾಕ್ಟರ್ ಪೂಜಾ ಭೋಮಾಜ್, ಡಾಕ್ಟರ್ ವಿಜಯ್ ಕುಲಕರ್ಣಿ, ಡಾಕ್ಟರ್ ಅರಿಹಂತ್ ಪಾಟೀಲ್, ಡಾಕ್ಟರ್ ಯೋಗೇಶ್ ಜಂಬಗೆ, ಡಾಕ್ಟರ್ ದೀಪಾಂಜಲಿ ಪಾಟೀಲ್, ಡಾಕ್ಟರ್ ಪದ್ಮಜಾ ಪಾಟೀಲ್, ಡಾಕ್ಟರ್ ವಿಕ್ರಾಂತ್ ಮಗದುಮ್ಮ, ಡಾಕ್ಟರ್ ಸ್ವಪ್ನಿಲ್ ಅಮಾನಾಪುರೆ, ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಕಾತ್ರಾಳೆ, ಶಾಂತಿಸಾಗರ ಸಹಕಾರಿಯ ಅಧ್ಯಕ್ಷ ವಿದ್ಯಾಸಾಗರ್ ಮಾನಗಾಂವೆ, ಬಾಬಾ ಸಾಬ್ ಕಾಗವಾಡೆ, ಅಶೋಕ್ ಕಾತ್ರಾಳೆ, ಅನಿಲ್ ಚೌಗುಲೆ, ಬಾಬು ಕಾರದಗೆ, ಶ್ರೇಯಾಂಶ್ ನಾಂದಣಿ, ಕಿರಣ ಬೋಲೆ, ಶಿರಗುಪ್ಪಿಯ ವೈದ್ಯರಾದ ಡಾಕ್ಟರ್ ಅಮೋಲ್ ಸರಡೆ, ಡಾಕ್ಟರ್ ಮನೋಜ್ ಮಿಣಚೆ, ಡಾಕ್ಟರ್ ಜಿತೇಂದ್ರ ಖೋತ್, ಡಾಕ್ಟರ್ ಸುಕುಮಾರ್ ಚೌಗುಲೆ, ಡಾಕ್ಟರ್ ರಾಜೇಂದ್ರ ಅಕ್ಕಿವಾಟೆ, ಡಾಕ್ಟರ್ ರವಿ ಕುರುಂದವಾಡೆ ಸೇರಿದಂತೆ ಅನೇಕ ವೈದ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಕಾಶ್ ಹೆಮಗೀರೆ ಸ್ವಾಗತಿಸಿ, ನಿರೂಪಿಸಿ, ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ.